ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 1ನೆಯ ಶ್ಲೋಕ. ಶ್ರೀ ಭಗವಾನುವಾಚ ಇದಂ ತೂತೆ ಗುಹ್ಯತಮಂ ಪ್ರವಕ್ಷ್ಯಾಮನಸೂಯವೆ ಜ್ಞಾನವಿಜ್ಞಾನಸಹಿತಂ ಯತ್ ಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಹೇ ಅರ್ಜುನ, ನಾನು ನಿನಗೆ ಹೇಳ್ತಾ ಇರುವಂಥದ್ದು ಕೇಳು. ರಹಸ್ಯಮಯವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೇನೆ. ನಾನು ನಿನಗೆ ವಿಜ್ಞಾನವನ್ನು ಹೇಳುತ್ತೇನೆ, ಜ್ಞಾನವನ್ನು ಹೇಳುತ್ತೇನೆ. ಯಾವುದನ್ನು ನೀನು ತಿಳಿದರೆ ಅಶುಭಮಯವಾಗಿರತಕ್ಕಂಥ ಪ್ರಪಂಚದಿಂದ ಬಿಡುಗಡೆಯನ್ನು ಹೊಂದುತ್ತೀಯೋ ಅಂಥ ವಿಚಾರವನ್ನು ನಿನಗೆ ಹೇಳ್ತೇನೆ. ಅಶುಭಾತ್ ಮೋಕ್ಷಸೆ ಅಂತ ಹೇಳಿದೆ. ಅಶುಭಮಯವಾಗಿರ್ತಕ್ಕಂಥ ದುಃಖದಿಂದ, ಪ್ರಪಂಚದಿಂದ ಬಿಡುಗಡೆಯನ್ನು ನೀನು ಪಡೆಯುವೆ. ಅದನ್ನು ನಾನು ನಿನಗೆ ಹೇಳ್ತೇನೆ. ಅಂದರೆ ಪರಮಾತ್ಮ ದೃಷ್ಟಿಯಲ್ಲಿ ಇದೆಲ್ಲವೂ ಪ್ರಪಂಚ ಅಶುಭ ಅಂತ ಅರ್ಥ. ನಾವು ಎಷ್ಟು ಸುಂದರವಾಗಿದ್ದೇವೆ, ಎಷ್ಟು ಸುಖವಾಗಿದ್ದೇವೆ, ಎಷ್ಟು ಸಂತೋಷವಾಗಿದ್ದೇವೆ ಅಂತಂದರೂ ಕೂಡ ಅಶುಭ. ಆದ್ದರಿಂದ ಈ ಪ್ರಪಂಚವನ್ನು ಕದರುವಂಥದ್ದು ಅಶುಭ ಅನ್ನುವಂಥ ಹೆಸರಿನಿಂದ. ಬಹಳ ಸಂತ ಮಹಂತರು ಕೂಡ ಈ ವಿಚಾರವನ್ನು ದುಃಖ ಅಂತ ಕರೆಯಲಾಗಿದೆ. ಅಸಾರೋಯಂ ಸಂಸಾರ ಸಕಲಂ ಮಕರಾಲಯಂ, ಹೀಗೆ ಇದನ್ನು ಕರೆಯಲಾಗಿದೆ. ಇದೆಲ್ಲವೂ ಸಾರ ಇಲ್ಲದಿರುವಂಥದ್ದು, ಇದೆಲ್ಲವೂ ಮೊಸಳೆಯ ಬಾಯಿಯಂತೆ ಇರುವಂಥದ್ದು. ಹಾಗಾಗಿ ಈ ಪ್ರಪಂಚ ಯಾರನ್ನು ಯಾವಾಗ ನುಂಗುತ್ತದೆ, ಯಾರನ್ನು ಯಾವಾಗ ದುಃಖಕ್ಕೆ ಈಡು ಮಾಡುತ್ತದೆ, ಯಾರನ್ನು ಯಾವಾಗ ಎತ್ತುತ್ತದೆ, ಯಾರನ್ನು ಯಾವಾಗ ಹೊರತರುತ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ದರಿಂದ ಇದು ಅಶುಭ ಅಂತ ಕರೆಯಲಾಯಿತು. ಯಾವುದು ಸುಖವನ್ನು ಕೊಡುವಂಥದ್ದಾಗಿದೆಯೋ, ಯಾವಾಗ ಯಾವುದನ್ನು ಪಡೆದರೆ ದುಃಖವೇ ಇರುವುದಿಲ್ಲವೋ ಅದನ್ನು ಮನುಷ್ಯನು ಪಡೆಯಬೇಕಾಗಿದೆ. ಸಾಧಕನಿಗೆ ಬೇಕಾಗಿರುವಂಥದ್ದು ದುಃಖವಲ್ಲ, ಅಶುಭವಲ್ಲ, ಜ್ಞಾನ, ವಿಜ್ಞಾನ, ಶುಭ. ಕಲ್ಯಾಣಂ ಶುಭಂ ಮಂಗಲಂ ಅಂತ ಹೇಳ್ತೇವೆ. ಯಾವುದು ಶುಭಕರವಾಗಿದೆಯೋ ಅದು ಕಲ್ಯಾಣಕರವಾಗಿರುತ್ತದೆ. ಯಾವುದು ಕಲ್ಯಾಣಕರವಾಗಿದೆಯೋ ಅದು ಮಂಗಲಕರವಾಗಿರುತ್ತದೆ. ಯಾವುದು ಮಂಗಲಕರವಾಗಿದೆಯೋ ಅದು ಅಮಂಗಲವನ್ನು ಹೋಗಲಾಡಿಸುತ್ತದೆ. ಅಮಂಗಲ ಅಶುಭ ಅನ್ನುವಂಥದ್ದು ಸಮಾನವಾದಂಥ ಅರ್ಥ. ಹಾಗಾಗಿ ಅಮಂಗಲವೂ ಅಶುಭವೂ ಆಗಿರುವಂಥದ್ದು ಈ ಪ್ರಪಂಚ. ಕಾರಣ ಅಂತಂದರೆ ಇದು ವಿಷಮ. ಎಲ್ಲಿಯೂ ಕೂಡ ಇದು ಸಮವಾಗಿಲ್ಲ. ಎಲ್ಲ ಕಡೆಗೂ ವಿಷಮವಾಗಿರುವಂಥದ್ದು. ಎಲ್ಲ ಕಡೆಗೂ ಕೂಡ ಇದು ದುಃಖವನ್ನು ಉಂಟು ಮಾಡುವಂಥದ್ದು. ಬಹಳ ಜನರು ನಾವು ಸುಖವಾಗಿದ್ದೇವೆ ಅಂತ ಹೇಳ್ತಾರೆ. ಅದು ಸುಖವಲ್ಲ, ಅದು ದುಃಖ ಅಂತ ಕರೆಯಲಾಯಿತು. ಹೀಗೆ ನಾಯಿಯು ಎಲುವನ್ನು ತಿನ್ನುತ್ತಾ ತನ್ನ ರಕ್ತವನ್ನೇ ತಾನು ಕುಡಿಯುತ್ತಾ ಅದು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅಂದುಕೊಂಡಿರುತ್ತದೆ. ಆದರೆ ಅದು ತಿನ್ನುತ್ತಿರುವುದು ತನ್ನ ರಕ್ತವನ್ನು ಮತ್ತು ರಸ ಇಲ್ಲದಿರತಕ್ಕಂಥ ಎಲುವನ್ನು ತಿನ್ನುತ್ತಿದೆ. ನಂತರ ಅದಕ್ಕೆ ದುಃಖವೇ ಆಯಿತು. ತನ್ನ ರಕ್ತ ಹರಿದು ದುಃಖವಾಯಿತು. ಆ ಎಲುಬುಗಳನ್ನು ಕಡಿದು ಹಲ್ಲುಗಳು ಕೂಡ ನೋವಾದವು, ಬಾಯಿ ನೋವಾಯಿತು. ನಂತರ ಅಳುತ್ತಾ ಕುಳಿತುಕೊಂಡಿತು. ಈ ಪ್ರಪಂಚ ಆ ನಾಯಿ ತಿನ್ನುವ ಎಲುವಿನಂತೆ ಇದೆ ಅಂತ ಎಲ್ಲ ಸಂತ ಮಹಾಂತರು ನಿರ್ಣಯಿಸಿದ್ದಾರೆ. ಹಾಗಾಗಿ ಇದನ್ನು ಅಶುಭ ಅಂತ ಕರೆಯಲಾಯಿತು. ಅದು ಹೇಗೆ ನಮಗೆ ನೋಡಲು ಅಶುಭವಾಗಿದೆಯೋ, ಜ್ಞಾನಿಗಳಿಗೆ ನಾವು ಈ ಸಂಸಾರವನ್ನು ಅನುಭವಿಸುವುದನ್ನು ನೋಡಿ ಅಶುಭವೆಂದು ತಿಳಿಯಲ್ಪಟ್ಟಿತು. ಹಾಗಾಗಿ ಭಗವಂತನು ಹೇಳ್ತಾ ಇರೋದು ಅಶುಭಾತ್ ಮೋಕ್ಷಸೇ ಅಂತ. ಅಶುಭಮಯವಾಗಿರ್ತಕ್ಕಂಥ ಈ ಪ್ರಪಂಚದಿಂದ ನೀನು ಮುಕ್ತನಾಗುವೆ. ಅದನ್ನು ನಿನಗೆ ಹೇಳ್ತೇನೆ. ಅದು ಜ್ಞಾನವೂ ಹೌದು, ವಿಜ್ಞಾನವೂ ಹೌದು,
ರಹಸ್ಯತಮವೂ ಹೌದು. ಆದ್ದರಿಂದ ಅದನ್ನು ಹೇಳ್ತೇನೆ, ನಿನಗೆ ಕೇಳಿ ಧನ್ಯನಾಗು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದೆ. ಇವತ್ತಿನ ದಿನ ವಿಶೇಷ ಯೋಗ ಸಂಬಂಧಪಟ್ಟುವಂಥದ್ದು ಎಲ್ಲ ವಿಶ್ವ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.